ಇದು ವೆಡ್ನೆಸ್ಡೇಯ ಕಂಟಿನ್ಯೂ ಆಗಿರುತ್ತೆ. ನನ್ನ ಮಗಳು ಶಾಪಿಂಗ್ ಮಾಡ್ಕೊಂಡು ಬಂದಿರೋಂತಹ ಸ್ಲಿಪ್ಪರು, ಬಬಲ್ಸ್ದು ಎಲ್ಲ ತೊಗೊಂಡು ಆಡ್ತಾವಳೆ. ಸ್ಲಿಪ್ಪರ್ ಬರ್ತಾಯಿಲ್ಲ. ಅವಳು ಎಷ್ಟು ಜೊತೆ ಸ್ಲಿಪ್ಪರ್ ತೊಗೊಂಡು ಮತ್ತೆ ಸ್ಲಿಪ್ಪರ್ ಬೇಕು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಹೊರಗಡೆ ಹೋದಾಗೆಲ್ಲನೂ ಡಿಮಾರ್ಟಿಗೆಲ್ಲ ಎಲ್ಲಿ ಮಾಲ್ಗಳಿಗೆ ಹೋದಾಗಲೂ ಕೂಡ ಸ್ಲಿಪ್ಪರ್ ಬೇಕು ಅಂತಾರೆ. ಮನೇಲಿ 10 ಜೊತೆ ಮೇಲೆ ಇಟ್ಕೊಂಡಿದ್ದಾರೆ ಇಬ್ಬರು. ಸ್ಕೂಲ್ದು ಸಪ್ರೇಟ್ ಅವು 2 ಜೊತೆ ಅಂತೂ ಇದ್ದಾವೆ ಮಿನಿಮಮ್. ಅದು ಬಿಟ್ಟು ಆಚೆ ಎಕ್ಸ್ಟ್ರಾ ತೊಗೊಂಡು ಇಟ್ಕೊಂಡಿರ್ತಾರೆ. ಅದಕ್ಕೆ ನಾನು ಜಾಸ್ತಿ ಮಾಲ್ಗಳಿಗೆಲ್ಲ ಕರ್ಕೊಂಡು ಹೋಗಲ್ಲ, ಕಡಿಮೆ ಮಾಡ್ತೀನಿ. ಆದರೂ ಬಿಡಲ್ಲ ಅವರು, ಏನಾರು ಒಂದು ತಗೊತಾನೆ ಇರ್ತಾರೆ. ಅದಾದ ನಂತರ ಮನೆಗೆ ಬಂದು ಎಲ್ಲ ಐಟಮ್ನೆಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಬೇಕಲ್ಲ, ಯಾವುದೇ ತೊಗೊಂಡಿದ್ದೀನಿ ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಜೋಡಿಸೋಣ ಅಂತ ನೋಡಿದೆ. ಆ್ಯಕ್ಚುಲಿ ಇವತ್ತು ಡಿಮಾರ್ಟ್ ಗೋಪಾಲನ್ ಮಾಲ್ ಎಂಟ್ರಿ ಆದರೂ ಕೂಡ ಒಂದು ಲೆಫ್ಟಲ್ಲಿ ಒಂದು ಶಾಪ್ ಓಪನ್ ಆಗಿದೆ. ಅದರಲ್ಲಿ ತುಂಬ ಚೆನ್ನಾಗಿ ಐಟಮ್ಗಳು ಸಿಗ್ತಾಯಿದೆ. ಬಟ್ಟೆಗಳು ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಭಾಳ ಇಷ್ಟ ಆಯಿತು ಇವಾಗ ಬಟ್ಟೆಗಳನ್ನು ನೋಡಿ. ಆ್ಯಕ್ಚುಲಿ ಇದು ಟೀ ಶರ್ಟು, 2 ಶೇಡೆಡ್ ಟೀ ಶರ್ಟು, ಅದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ 450 ರೂಪೀಸ್. ಅದು ತುಂಬ ಚೆನ್ನಾಗಿ ಕ್ವಾಲಿಟಿ ಕೂಡ ಇದೆ. ನೋಡೋಕ್ಕೂ ಒಂಥರ ಟ್ರೆಂಡಿಯಾಗಿದೆ, ತುಂಬ ಚೆನ್ನಾಗಿ ಅನ್ನಿಸ್ತದೆ. ಮತ್ತು ಒಳ್ಳೆ ಕ್ವಾಲಿಟಿ ಬಟ್ಟೆಗಳನ್ನು ಹಾಕಿದ್ದಾರೆ. ಆ್ಯಕ್ಚುಲಿ ಎಂಟ್ರಿ ಆಗಿ ಡಿಮಾರ್ಟ್ ಒಳಗೆ ಹೋಗಬಾರ್ದು, ಹೊರಗಡೆನೇ ಲೆಫ್ಟ್ ಸೈಡನ್ನೇ ಇದೆ. ಅದಾದ ನಂತರ ಈ ಜೀನ್ಸ್ ಬಂದು 900 ರೂಪೀಸ್. ಇದು ನಮ್ಮ ಹಸ್ಬೆಂಡ್ ತೊಗೊಂಡಿರೋದು. ಆ್ಯಕ್ಚುಲಿ ಟೀ ಶರ್ಟು ಜೀನ್ಸು ಅದು ಕೂಡ ತುಂಬ ಚೆನ್ನಾಗಿದೆ. ಬಟ್ಟೆಗಳೆಲ್ಲ ಕ್ವಾಲಿಟಿ ಅಂದರೆ ಕ್ವಾಲಿಟಿ ಇದೆ. ನಾನು ದುಡ್ಡು ಎಷ್ಟು ಕೊಡ್ತೀನೋ ಹಂಗೆ ಕ್ವಾಲಿಟಿ ಇರಬೇಕು, ಅದಷ್ಟೇ ನನಗಿಷ್ಟ. ಬರೀ ದುಡ್ಡಷ್ಟೇ ಕೊಟ್ಟು ಬರಲ್ಲ ನಾನು. ನನಗೆ ಕ್ವಾಲಿಟಿನೇ ಇಂಪಾರ್ಟೆಂಟು ನನಗೆ. ಅದಾದ ನಂತರ ಡ್ರೆಸ್ಸಸ್ ನೋಡೋಣ ಅಂತ ಡ್ರೆಸ್ಸಸ್ ಇರೋ ಕಡೆ ಹೋದ್ವಿ. ಶಾಪಲ್ಲಿ ತುಂಬ ಚೆನ್ನಾಗಿತ್ತು. ಇದು ಆ್ಯಕ್ಚುಲಿ 625 ನೋಡಿ. ಚೂಡಿದಾರು ತುಂಬ ಚೆನ್ನಾಗಿದೆ. ಸ್ವಲ್ಪ ಸಿಲ್ಕ್, ಸಾಫ್ಟ್ ಸಿಲ್ಕ್ ಟೈಪ್ ಇದೆ. ಇದು ಕೂಡ ಪ್ಯಾಂಟ್ ಇದೆ, ದುಪ್ಪಟ್ಟ ಏನು ಬಂದಿಲ್ಲ ಅದಕ್ಕೆ. 625. ಡೈಲಿ ವೇರ್ ಮಾಡೋದ್ರಿಗೆ, ಕಾಲೇಜ್ ಹುಡುಗಿಯರಿಗಾಗಲಿ, ಡ್ಯೂಟಿಗೆ ಹೋಗೋರಿಗಾಗಲಿ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ನನಗೆ. ಈ ಕಲರ್ ಇರಲಿಲ್ಲ ನನ್ನ ಹತ್ರ. ಈ ಕಲರ್ ಹುಡ್ತಾ ಇದೆ ಯಾವಾಗಲೂ, ಈ ಕಲರ್ ಇರಲಿಲ್ಲ. ಮತ್ತು ಈ ಕಲರ್ ಸಿಕ್ತಂಗಾಯ್ತು, ಅದಕ್ಕೆ ತೊಗೊಂಡೇ ಬಂದುಬಿಟ್ಟೆ. ಆ್ಯಕ್ಚುಲಿ ಅಲ್ಲಿ ಟ್ರಯಲ್ ಇಲ್ಲ, ಅದೊಂದು ಬೇಜಾರು. ಟ್ರಯಲ್ ಇದ್ದಿದ್ರೆ ಅಲ್ಲೇ ಅಳತೆ ನೋಡ್ಕೊಂಡು ಬರೋದು. ಆದರೂ ನಾನು ಅಂದಾಜು ಮೇಲೆ ಎಮ್ ಸೈಜ್ ತೊಗೊಂಬಂದೆ. ಚೆನ್ನಾಗಿದೆ. ಅದಾದ ನಂತರ ಇನ್ನೊಂದು ತೊಗೊಂಡೆ, ಅದು ಕೂಡ ಬ್ಲ್ಯಾಕ್ ಕಾಟನ್. ಅದು ಕೂಡ ಚೆನ್ನಾಗಿದೆ. ಅದು 725 ಆ್ಯಕ್ಚುಲಿ. ಅದು ಕೂಡ ತುಂಬ ಚೆನ್ನಾಗಿತ್ತು. ಡ್ರೆಸ್ಸು ಹಾಕ್ಕೊಂಡ್ರೆ ಒಂಥರ ಗುಡ್ ಫೀಲ್ ಬರ್ತಾಯಿತ್ತು. ಅದು ಸಖತ್ತಾಗಿದೆ ಡ್ರೆಸ್ಸು. ಅದಕ್ಕೂ ಕೂಡ ದುಪ್ಪಟ್ಟ ಇಲ್ಲ, ಡೈಲಿ ವೇರ್ ಮಾಡೋಕ್ಕಲ್ವ, ತುಂಬ ಚೆನ್ನಾಗಿದೆ. ಹೋದ್ರೆ ತೊಗೊಳ್ಳಿ. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ ಆ್ಯಕ್ಚುಲಿ ನಾನು ಪರ್ಚೇಸ್ ಮಾಡಿರೋದೇ ಸುಮ್ಮನೆ ಹಾಗೆ ಪರ್ಚೇಸ್ ಮಾಡಿರೋದನ್ನು ವ್ಲಾಗ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಇದನ್ನೇನು ಪ್ರಮೋಷನ್ ಅಂತ ಅಂದ್ಕೋಬೇಡಿ. ಆದರೆ ಇದಾದ ನಂತರ ಇದೊಂದು ಕಾಟನ್ ಟೀ ಶರ್ಟು ಪಿಂಕ್ ಕಲರ್, ನಮ್ಮ ಮನೆಯವ್ರಿಗೆ ಆ್ಯಕ್ಚುಲಿ ತೊಗೊಂಡಿದ್ದೆ. ತುಂಬ ಎಲ್ಲ ಸರ್ಚ್ ಮಾಡಿ 4 ಅವರ್ಸ್ ಮೇಲಾಯಿತು. ಆಮೇಲೆ ಪಾರ್ಕಿಂಗ್ ಗೋಪಾಲನ್ ಮಾಲಲ್ಲಿ 2 ಅವರ್ಸ್ಗಷ್ಟೇ. ಎಷ್ಟೇ ಶಾಪಿಂಗ್ ಮಾಡಿದ್ರು 2 ಅವರ್ಸ್ ಮೇಲೆ ಬಂದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಆಮೇಲೆ ಎಕ್ಸ್ಟ್ರಾ 60 ರೂಪೀಸ್ ಕೊಟ್ಟು ಬಂದ್ವಿ ನಾವು. 4 ಅವರ್ಸ್ 5 ಅವರ್ಸ್ ಹತ್ರ ಆಗಿತ್ತು. ಅದಾದಮೇಲೆ ಇದು ಪಾಕೆಟ್ ಪ್ಯಾಂಟ್ ಮನೆಯವ್ರಿಗೆ ತೊಗೊಂಡಿದ್ದೆ. ಆ್ಯಕ್ಚುಲಿ ಇದು ಕೂಡ ತುಂಬ ಚೆನ್ನಾಗಿದೆ. ಎಲ್ಲದೂ ಕ್ವಾಲಿಟಿ ತುಂಬಾ ಎಲ್ಲವೂ ಚೆನ್ನಾಗಿದೆ. ಎಲ್ಲ ಅದರಲ್ಲಿ V2 ಅಂತ ಹಾಕಿದ್ದಾರೆ. ಆ್ಯಕ್ಚುಲಿ ಅದು NSBO ಅಂತಲೇ ಹಾಕಿದ್ದಾರೆ ಕಂಪ್ನಿ. ಆ ಥರ ಹಾಕಿದ್ದಾರೆ. V2 ಅಂತ ಹಾಕಿದ್ದಾರೆ. ಆ್ಯಕ್ಚುಲಿ ಲೆಫ್ಟಲ್ಲೇ ಬರುತ್ತೆ, ನೋಡಿ ಬೇಕಾದ್ರೆ ಹೋದಾಗ ಚಾಯ್ಸ್ ಮಾಡ್ಕೊಳ್ಳಿ. ಮತ್ತು ದೊಡ್ಡ ಹುಡುಗರಿಗಿರ್ಬೋದು, 20 ಇಯರ್ಸ್ ಈ ಥರ ಕಾಲೇಜ್ ಹುಡುಗಿಯರಿಗೆಲ್ಲ ಸಖತ್ತಾಗಿರೋ ಬಟ್ಟೆಗಳಿದ್ದಾವೆ. ಮತ್ತು ಒಳ್ಳೆ ಕ್ವಾಲಿಟಿ ಬಟ್ಟೆಗಳಿದ್ದಾವೆ. ಲೋಕಲ್ ಏನೂ ಇಲ್ಲ, ಆದರೆ ಕಡಿಮೆಗೆ ಇದೆ. ಅವರು ಭಾಳ ಹೊಸದಾಗಿ ಮಾಡಿರೋದ್ರಿಂದ ಆಫರ್ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ನಮಗೂ ಆ್ಯಕ್ಚುಲಿ ಒಂದು ಬ್ಯಾಗ್ನ ಆಫರ್ ಕೊಟ್ಟರು. ಏನಂತ ಹೇಳಿದ್ರಂದರೆ 2000 ಮೇಲೆ ತಗೊಳ್ಳುವಂತಹ ಬಿಲ್ ಮಾಡಿದರೆ ಒಂದು 900 ರೂಪೀಸ್ ಇರುವ MRP ಇರುವಂತಹ ಬ್ಯಾಗ್ನ 150 ರೂಪೀಸಿಗೆ ಕೊಡ್ತೀವಿ. ಅದನ್ನು 150 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾವು ಆ್ಯಕ್ಚುಲಿ ನಮ್ಮದು 2800 ಮೇಲಾಗಿತ್ತು. ಆಮೇಲೆ 2 ಬ್ಯಾಗ್ ಬರುತ್ತೆ ನಿಮಗೆ, ತೊಗೊಳ್ಳಿ ಅಂತ ಅಂದರು. ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ಒಂದು ತೊಗೊಂಡ್ವಿ ನಾವು.
ಆ್ಯಕ್ಚುಲಿ ಮನೆಗೆ ತಂದು ನೋಡಿದ್ಮೇಲೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಎರಡೇ ತೊಗೋಬೇಕಿತ್ತು ಅಂತ ಅನ್ನಿಸ್ತು. ತುಂಬ ಜಿಪ್ಪೆಲ್ಲ ಗಟ್ಟಿ ಇದೆ, ಒಳಗಡೆ ಬಟ್ಟೆ ಅದು ಹಾಕಿರೋದು ಕೂಡ ಲೈನಿಂಗ್ ಹಾಕಿರೋದು ಕೂಡ ತುಂಬ ಕ್ವಾಲಿಟಿ ಇದೆ, ಸಖತ್ತು ಒಳ್ಳೆ ಕ್ವಾಲಿಟಿ ಇದೆ. NBOF ಅಂತ ಹಾಕಿದ್ದಾರೆ ಅದರ ಮೇಲೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವೆರಡು ತೊಗೊಂಡಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಮನೆಗೆ ಬಂದಮೇಲೆ. ಮರುದಿನ ಹೋಗೋಣ, ಬಿಲ್ ಇದೆಲ್ಲ ಕೊಡ್ತಾನೇನೋ ಅಂತ ಅಂದ್ಕೊಂಡಿದ್ವಿ, ಕೊಡಲ್ಲ ಅನ್ಸತ್ತೆ ಮೋಸ್ಟ್ಲಿ. ಅದು ಬಿಲ್ ಜೊತೆನೇ 150 ಆ್ಯಡ್ ಮಾಡಿದ್ರು ಆ್ಯಕ್ಚುಲಿ, ಅದಕ್ಕೋಸ್ಕರ ಕೊಡಲ್ಲ ಅನ್ಸುತ್ತೆ. ಬಟ್ ಇದೊಂದು ಆಫರ್ ಇದೆ ಅವರ ಶಾಪಲ್ಲಿ, ಹೋಗಿ ಟ್ರೈ ಮಾಡಿ. ಕಾಲೇಜ್ ಹುಡುಗರು ಹುಡುಗಿಯರಿಗಂತೂ ಒಳ್ಳೊಳ್ಳೆ ಇವಾಗಿನ ಟ್ರೆಂಡಿಂಗ್ ಶರ್ಟ್ಸು, ಹುಡುಗಿಯರ ಡ್ರೆಸ್ ಇರ್ಬೋದು, ಮಕ್ಕಳು ಬಟ್ಟೆನೂ ಇದೆ, ಗಂಡು ಮಕ್ಕಳು ಬಟ್ಟೆ, ಚಿಕ್ಕ ಮಕ್ಕಳದು ಕಿಡ್ಸ್ ಬಟ್ಟೆನೂ ಇದೆ, ದೊಡ್ಡದು ಬಟ್ಟೆ ಇದೆ. ಸ್ಯಾರಿ ಎಲ್ಲ ಸಿಗಲ್ಲ ಅಲ್ಲಿ, ಬರೀ ಚೂಡಿದಾರು, ಕುರ್ತಾ, ಜೀನ್ಸ್ ಶರ್ಟ್ಗಳು, ಫ್ಯಾನ್ಸಿ ಶರ್ಟ್ಗಳು, ಇವಾಗ ಏನು ಟ್ರೆಂಡಿಂಗ್ ಇದೆಯೋ ಎಲ್ಲ ಬಟ್ಟೆಗಳು ಕೂಡ ಅಲ್ಲಿ ಸಿಗ್ತಾಯಿದೆ. ತುಂಬ ಅಂದರೆ ನಾವು ಬಡ್ಜೆಟ್ ಫ್ರೆಂಡ್ಲಿ ಅಂತೀವಲ್ಲ, ಆ ಥರ ದುಡ್ಡು ಚೆನ್ನಾಗಿರ್ಬೇಕು, ಬಟ್ಟೆನೂ ಚೆನ್ನಾಗಿರಬೇಕು ಅಂತ ಆ ಥರ ಇದೆ ಇಲ್ಲಿ. ಅದಾದ ನಂತರ ನೋಡಿ, ನನ್ನ ಮಗ ಜಾಮಿಟ್ರಿ ಬಾಕ್ಸ್ ತೊಗೊಂಡೆ, ಪೆನ್ಸಿಲ್ ಬಾಕ್ಸ್ ತೊಗೊಂಡಿದ್ದ ಪೌಚು, ಅದು ಕೂಡ ಬಿಡಲಿಲ್ಲ ಅವನು. ಮನೇಲಿ ಎಷ್ಟೇ ಇದ್ದರೂ ಮಕ್ಕಳು ಕೇಳೋದೇ ಇಲ್ಲ. ಇದೆಲ್ಲ ಎಕ್ಸ್ಟ್ರಾ, ಇದಕ್ಕೆ 280 ರೂಪೀಸ್ ಏನೋ ತೊಗೊಂಡ್ರು. ಇದು ಆ್ಯಕ್ಚುಲಿ ಸ್ಪೇಸ್ ಅಂತ ಹೇಳಿ ಏನೋ ಇತ್ತು, ಅವನಿಗೆ ತುಂಬ ಇಷ್ಟ ಈ ಥರವೆಲ್ಲ. ಎಷ್ಟು ಕಲೆಕ್ಷನ್ ಮಾಡ್ತಾನೋ ಗೊತ್ತಿಲ್ಲ. ಇರೋದನ್ನೆಲ್ಲ ಬಿಸಾಕು ಹಳೇದು ಅಂತ ಹೇಳ್ತೀನಿ. ಹಳೇದಂದರೆ ಯಾವ ಹಾಳಾಗಿಲ್ಲ, ಬಿಸಾಕೋಕ್ಕೂ ಮನಸ್ಸು ಬರೋಲ್ಲ ನಮಗೆ. ಅಲ್ಲ ಇದ್ದರೂ ಕೂಡ ಇದನ್ನು ತೊಗೊಂಡಿದ್ದಾನೆ. ನನ್ನ ಮಗಳು ಬೇಕು ಅಂತ ಹೇಳಿ ಗಲಾಟೆ ಮಾಡಿದ್ಲು. ಅವಳಿಗೆ ಇನ್ನೂ ಟೈಮ್ ಇದೆಯಮ್ಮ, 2 ತಿಂಗಳಿದೆ ಅಂತ ಹೇಳಿ, ನೆಕ್ಸ್ಟ್ ಇನ್ನೂ ಒಳ್ಳೇದು ಬರುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ವಿ. ಇವನು ಕೇಳಲಿಲ್ಲ, ನನಗಿವಾಗಲೇ ಬೇಕು, ಮತ್ತೆ ಸಿಗಲ್ಲ ಅದು ಅಂತ ಹೇಳ್ತಾ ಹಠ ಮಾಡಿ ತೊಗೊಂಡ ಆ್ಯಕ್ಚುಲಿ. ಮತ್ತಿನ್ನೇನು ಮಾಡೋದೆಲ್ಲ ತೊಗೊಂಡು ಬಂದಿದ್ದಾಯಿತು. ಆಮೇಲೆ ಎಲ್ಲ ಸ್ಟೇಷ್ನರಿ ಎಲ್ಲ ಜೋಡಿಸ್ಬೇಕು. ಇವಾಗ ಸಂಜೆವರೆಗೂ ಇದೇ ಕೆಲಸ ಹೋಗುತ್ತೆ ನನಗೆ. ಬಟ್ ಡಿಮಾರ್ಟಲ್ಲಿ ಆಫರ್ಗಳು ಜಾಸ್ತಿ ಇರುತ್ತೆ. ಆಫರ್ಗಳು ಅಂದರೆ ತುಂಬ ಚೆನ್ನಾಗೇ ಇದೆ ಆ್ಯಕ್ಚುಲಿ. ಆಫರ್ಗಳೆಲ್ಲ ಒಳ್ಳೊಳ್ಳೆ ಆಫರ್ಗಳೇ ಇದ್ದಾವೆ. ನನ್ನ ಮಗಳು ಜಾಮು, ಸಾಸು, ಆಟ ಎಲ್ಲ ಬೇಕಿತ್ತು, ಆಯಿಲೆಲ್ಲ ಒಂದು 15 ಡೇಸ್ಗಾಗೋಷ್ಟಷ್ಟೇ. ಅಂದರೆ ನಾವು ಎನಿ ಟೈಮ್ ಹೋಗ್ತಾ ಇರ್ತೀವಿ ಡಿಮಾರ್ಟ್ಗೆ. ಮಂತ್ಲಿ ಒಂದು 2-3 ಟೈಮ್ಸ್ ಅಂತೂ ಹೋಗ್ತೀವಿ. ಅದರಲ್ಲಿ ಇವಾಗ ಒಂದು 15 ದಿನಕ್ಕೆ ಯಾವ್ದ್ಯಾವ್ದು ಖಾಲಿ ಆಗಿದೆಯೋ ಅದು ಮಾತ್ರ ಒಂದು 15 ಡೇಸಕ್ಕೆ ಆಗಷ್ಟು ಸ್ವಲ್ಪ ತಂದ್ವಿ. ಅದಾದ ನಂತರ ನಾವು ಊರಿಗೆ ಹೋಗ್ಬೇಕು ಆ್ಯಕ್ಚುಲಿ. ಅದಕ್ಕೋಸ್ಕರ ಸ್ವಲ್ಪ ಏನೇನು ಬೇಕೋ ಅವಶ್ಯಕತೆ ಇದ್ದಿದ್ದು ಅಷ್ಟೇ ತೊಗೊಂಬಂದೆ. ನನ್ನ ಮಕ್ಕಳಂತೂ ಅವ್ರು ಏನು ಚಾಯ್ಸ್ ಮಾಡ್ತಾರೋ ಅದನ್ನು ಬಿಟ್ಟಾದ್ಮೇಲೆ ನಾವು ಚಾಯ್ಸ್ ಮಾಡಬೇಕು. ಅವ್ರಿಗೆ ಏನು ಹ್ಯಾಂಡ್ ವಾಶಿಗೆ ಅವರೇ ಹಾರಿಸ್ಕೊತಾರೆ, ಎಲ್ಲವೂ ಅವರೇ ಹಾರಿಸ್ಕೊತಾರೆ. ಅದಾದಮೇಲೆ ನಮ್ಮ ಮನೆಯವ್ರು ಅದು ರೆಡ್ ಬುಲ್ ತೊಗೊಂಡ್ರು. ಅದು ಆ್ಯಕ್ಚುಲಿ ತುಂಬ ಆಫರ್ ಇತ್ತು ಆ್ಯಕ್ಚುಲಿ. ಹೊರಗಡೆ 429 ಏನೋ ಇದೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಅಲ್ಲಿಗೆ 329 ಆಫರ್ ಇತ್ತು 4 ಬಾಕ್ಸ್ಗೆ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಮ ಮನೆಯವರು. ಯಾಕಂದರೆ 100 ರೂಪೀಸ್ ಅದನ್ನೇ ತೊಗೊಂಡೋಗಿ ಆಚೆ 100 ಮೇಲೆ ಮಾರ್ತಾರೆ ಅಂತ ಹೇಳಿದರು. 105 ಆ ಥರ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಬಟ್ ಇದನ್ನೆಲ್ಲ ಇವಾಗ ಜೋಡಿಸ್ಬೇಕು, ಕ್ಲೀನ್ ಮಾಡಬೇಕೆಲ್ಲ ಇವಾಗ ಕೂತ್ಕೊಂಡು. ಮನೇಲೂ ಹಾಗಾಗಿ ಬೆಳಗ್ಗೆನೇ ಟಿಫನ್ ತಿಂದ್ಬಿಟ್ಟು ಹಾಗೆ ಹೋಗಿರೋದಾದರೆ ಎಲ್ಲ ಪಾತ್ರೆಗಳೆಲ್ಲ ಫುಲ್ಲು ಸ್ಟಾಕ್ ಆಗಿದ್ದಾವೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಇವನ್ನೆಲ್ಲ ಅದಾದ್ರ ಲೊಕೇಶನ್ಗೆ ಹಾಕಿಟ್ಬಿಟ್ಟು ಕೆಲಸ ಮಾಡಬೇಕು. ಮತ್ತು ನಾನು ಏನು ಮಾಡ್ತೀನಿ ಅಂದರೆ, ಹಳೇದೆಲ್ಲ ಅದರಲ್ಲಿ ಸ್ವಲ್ಪ ಕಡಿಮೆ ಇದ್ದರೆ ಅದನ್ನು ಇದು ಮಾಡಲ್ಲ, ಅದ್ರ ಮೇಲೆ ಸುರಿಯೋದಿಲ್ಲ ಆ್ಯಕ್ಚುಲಿ. ನಾನು ಅದು ಖಾಲಿ ಆದಮೇಲೆ ಬಾಕ್ಸ್ ತೊಳೆದ್ಬಿಟ್ಟು ಮತ್ತೆ ಹೊಸ ಪ್ಯಾಕೆಟ್ ಓಪನ್ ಮಾಡಿ ಹಾಕೋದು. ಅದರಿಂದ ಬೇಕಾದ ಖಾಲಿ ಇರೋದಷ್ಟೇ ಹಾಕ್ತೀನಿ. ಅದಾದಮೇಲೆ ಮಳೆ ಬರ್ತಾಯಿದೆ ಬೆಂಗಳೂರಲ್ಲಿ, ಬಟ್ಟೆ ಹರಡಿದೆ, ಅದೆಲ್ಲ ತೊಗೊಂಡು ಹಾಕಿಟ್ಟಿದ್ದೀವಿ. ಎಲ್ಲ ಮಡಚಿಡಬೇಕು. ಫುಲ್ ಇದೇ ಕೆಲಸ ಇವತ್ತು. ಹೊರಗಡೆ ಹೋಗಿದ್ದು ಬಟ್ಟೆ ಮಡಚೋದು, ಬಟ್ಟೆ ಇವೆಲ್ಲ ಎತ್ತಿಡೋದು, ಇದೇ ಕೆಲಸ ಆಗಿದೆ ತುಂಬ. ಇದೊಂದು ಐಸ್ ಕ್ರೀಮ್ ನೋಡಿ, ಅರುಣ್ ಐಸ್ ಕ್ರೀಮ್ದು, ಅವ್ರದ್ದು ಅರುಣ್ ಬೈಟ್ಸ್ ಅಂತ. ಹಾಗೆ ಫ್ರಿಜ್ಜಲ್ಲಿ ನೋಡಿದೆ, ಅದಕ್ಕೆ ವಿಡಿಯೋ ಮಾಡಿದೆ. ತುಂಬ ಚೆನ್ನಾಗಿದೆ ನೋಡಿ ಅರುಣ್ ಐಸ್ ಕ್ರೀಮ್ ಅವ್ರದ್ದು. ಅಂದರೆ ದೊಡ್ಡ ಐಸ್ ಕ್ರೀಮ್ ಇರುತ್ತಲ್ಲ, ಅಲ್ಲಿ ಸಿಗುತ್ತೆ ಆ್ಯಕ್ಚುಲಿ. ಇದು ಐಸ್ ಕ್ರೀಮ್ ಅದೇ ಶಾಪ್ ಥರ ಇರುತ್ತಲ್ಲ, ಅಲ್ಲಿ ಸಿಗುತ್ತೆ ಆ್ಯಕ್ಚುಲಿ. ನಾವು ದೊಡ್ಡವೆಲ್ಲ ತಂದಿದ್ದೆಲ್ಲ ಖಾಲಿ ಮಾಡಿ ಇದಿಷ್ಟೇ ಉಳಿದಿರೋದು. ಇದೊಂದು 30 ತೊಗೊಂಬಂದಿದ್ವಿ, 5 ರೂಪಾಯಿ ಅಷ್ಟೇ. ಅದು ಒಂಥರ ಚಾಕ್ಲೇಟ್ಸ್ ಟೈಪ್ ಇರುತ್ತದು. ತಿನ್ನೋಕ್ಕೊಂಥರ ಖುಷಿ ಅನಿಸುತ್ತೆ ಆ್ಯಕ್ಚುಲಿ. ಮಕ್ಕಳಿಗೆ ಚಾಕ್ಲೇಟ್ ನೆನಪಾದಾಗಲ್ಲ ಅದನ್ನು ಬಂದು ಬಾಯಿಗೆ ಹಾಕ್ಕೊತಾರೆ. ಫ್ರೀಝರ್ ಆನ್ ಮಾಡಿ ಇಟ್ಟಿರ್ತೀನಿ. ಅದು ನೋಡಿ ಓಪನ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ, ನೋಡಿದ್ರೆ ಚಾಕ್ಲೇಟ್ ಟೈಪ್ ಕಾಣುತ್ತೆ. ಅದು ಐಸ್ ಕ್ರೀಮ್ ಅದು ಆ್ಯಕ್ಚುಲಿ.
ಎಲ್ಲ ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ಅರುಣ್ ಐಸ್ ಕ್ರೀಮ್ ಶಾಪ್ಗಳಲ್ಲೂ ಸಿಕ್ಕತ್ತೆ, ನೋಡಿ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಮಕ್ಕಳಿಗೆಲ್ಲ ತುಂಬ ಬೆಟರ್ ಅದು. ದೊಡ್ಡವೆಲ್ಲ ಖಾಲಿ ಮಾಡಿ ಇಷ್ಟೇ ಉಳಿದಿರೋದು ಇವಾಗ. ಅದರೊಳಗಡೆ ಸ್ಟ್ರಾಬೆರಿ, ಬ್ಲೂಬೆರಿ, ಏನೇನೋ ಯಾವುದಾದ್ರು ಫ್ಲೇವರ್ ಇರ್ತವೆ ಎಲ್ಲ. ಒಂದೊಂದು ವೆರೈಟೀಸ್ ಇರುತ್ತೆ. ಆ್ಯಕ್ಚುಲಿ ನಮ್ಮ ಮನೇಲಿ ಜಾಸ್ತಿ ಇದು ತೊಗೊಂಬಂದು ಸ್ಟಾಕ್ ಇಟ್ಟಿರ್ತೀವಿ. ನೆನಪಾದಾಗೆಲ್ಲ ಮಕ್ಕಳು ಬಂದು ಒಂದೊಂದು ಬಾಯಿಗೆ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಚಾಕ್ಲೇಟ್ ನೆನಪಾದಾಗಲೇ ಇದನ್ನು ಹಾಕ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅದಾದ ನಂತರ ನನ್ನ ಮಗಳು ನೋಡಿ ಹೊಸ ಛತ್ರಿ, ಹೊಸ ಸ್ಲಿಪ್ಪರೆಲ್ಲ ತೊಗೊಂಬಂದಿದ್ವಿ. ಅದನ್ನು ನೆನ್ಸೋಕ್ಕೋಸ್ಕರ ಮಳೆಗೆ ಇಟ್ಕೊಂಡು ಹೋಗಿದ್ದಾಳೆ. ಮಳೆ ಸಣ್ಣ ಹನಿ ಹಾಕ್ತಾಯಿತ್ತು ಬೆಂಗಳೂರಲ್ಲಿ, ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ನನ್ನ ಮಗಳು ಗಾಳಿ ಬೀಸ್ತಾಯಿತ್ತು, ಅಷ್ಟರೊಳಗಡೆ ಇಟ್ಕೊಂಡು ಹೋಗ್ಬಿಟ್ಟು ನೆನೆಸ್ತಾ ಇದ್ದಾಳೆ. ಹೊಸ ಛತ್ರಿ, ಹೊಸ ಸ್ಲಿಪ್ಪರ್ ನೆನಿಬೇಕು ಅಂತ ರೋಡಲ್ಲಿ ಓಡಾಡ್ತಾ ಇದ್ದಾಳೆ. ಇನ್ನೂ ಮಳೆ ಬಂದಿಲ್ಲ, ಮಳೆಯೆಲ್ಲ ಗಾಡಿನಲ್ಲೇ ಹೋಗ್ತಾ ಇದೆ, ಇನ್ನೂ ಮಳೆ ಸ್ಟಾರ್ಟ್ ಆಗಿಲ್ಲ. ಕಾಯ್ತಾ ಇದ್ದಾಳೆ ಮಳೆ ಬರೋಕ್ಕೆ, ಛತ್ರಿನಲ್ಲಿ ಓಡಾಡೋಕ್ಕೆ. ಇಷ್ಟೇ ಇವತ್ತಿನ ವ್ಲಾಗು. ಥ್ಯಾಂಕ್ ಯು.